ಸಿಲೆಬಸ್ ಏನಿರುತ್ತೆ ಸರ್? ಫಸ್ಟ್ ಒನ್ GK, ಜನರಲ್ ನಾಲೆಜ್, ಇಂಗ್ಲಿಷ್, ಜನರಲ್ ಇಂಗ್ಲಿಷ್, ಮ್ಯಾಥಮೆಟಿಕ್ಸ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಅಥವಾ ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸ್, ದೆನ್ ಕಮ್ಸ್ ಕಂಪ್ಯೂಟರ್. GK ಅಂತ ಹೇಳಿದ್ರೆ ಈಗ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು, ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿಗಳು ಯಾರು, ಗವರ್ನರ್ ಯಾರು, ಶಿಕ್ಷಣ ಮಂತ್ರಿಗಳು ಯಾರು, ಭಾರತದ ಕ್ಯಾಪಿಟಲ್ ಯಾವುದು, ಭಾರತದ GDP ಎಷ್ಟಿದೆ, ಕರ್ನಾಟಕವನ್ನು ಆಳಿರುವಂತಹ ಮೊದಲ ರಾಜವಂಶ ಯಾವುದು, ನಿಮ್ಗೆ ಎಲ್ಲವೂ ಗೊತ್ತಿದೆ. ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿ, ಪಾಲಿಟಿ, ಸೈನ್ಸ್, ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, 10 ಹಲವು ವಿಷಯಗಳನ್ನು ಒಳಗೊಂಡಿರ್ತದೆ. ಸಾಮಾನ್ಯ ಜ್ಞಾನ ಅಂತ ಕರೀತೇವೆ. ಈ ಸಾಮಾನ್ಯ ಜ್ಞಾನದ ಬಗ್ಗೆ ಒಂದು ವಿಷಯ ಜ್ಞಾಪಕಕ್ಕಿಟ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಅಲ್ಲಿ ಪ್ರಶ್ನೆಗಳು ಹೊಸದಾಗಿ ರಚನೆ ಆದ್ರೆ ಪ್ರಚಲಿತ ವಿದ್ಯಮಾನಗಳಲ್ಲಿ ಉಳಿದೆಲ್ಲ ಸಾಮಾನ್ಯ ಜ್ಞಾನ ಶಾಲಾ ಪಠ್ಯ ವಿಷಯಗಳಲ್ಲಿ ಓದುವಂತ 6ರಿಂದ 10ನೇ ತರಗತಿಯ ಪಠ್ಯ ವಸ್ತುವೇ ಆಗಿರ್ತದೆ. ಈಗ ತಾನು ಊಟಕ್ಕೆ ಬಿಟ್ಟ ಕೆಲವು ಸ್ನೇಹಿತರು ಸಿಕ್ಕ್ರಿ, ಸರ್ ನನ್ನ ಕನಸು ಬ್ಯಾಂಕ್ ಆಫೀಸರ್ ಆಗ್ಬೇಕಂತೈತ್ರಿ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗ್ಬೇಕಂತೈತ್ರಿ, ಅಥವಾ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಜಾರಿ ನಿರ್ದೇಶನಾಲಯದ ನಿರ್ದೇಶಕ ಆಗ್ಬೇಕು ಅನ್ಕೊಂಡಿದ್ದಾನೆ. ಈಗಿನಿಂದ ನಾನು ಏನು ಓದ್ಲಿ? ಆ ಎಲ್ಲರಿಗೂ, ಎಲ್ಲ ಪಾಲಕರಿಗೂ ನನ್ನ ಕಿವಿ ಮಾತು, ಮೊದಲಿಗೆ ಮಕ್ಕಳು ಯಾವ ಶಾಲೆಗೆ ಹೋಗ್ತಿದಾರೆ ಆ ಶಾಲೆಯ ಸಿಲೆಬಸ್ ಅನ್ನು ಸರಿಯಾಗಿ ಓದ್ಲಿ. PU ಮಾಡ್ತಾ ಇದ್ರೆ PU ಸಿಲೆಬಸ್ ಅನ್ನು ಅಚ್ಚುಕಟ್ಟಾಗಿ ಓದ್ಲಿ. ಡಿಗ್ರಿ ಹೋಗ್ತಾ ಇದ್ರೆ ಯೂನಿವರ್ಸಿಟಿ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಲಿ. 90% ಫೋಕಸ್ ನೀವು ಈಗಾಗಲೇ ಡಿಗ್ರಿವರೆಗೂ ಏನ್ ಕಲ್ತಿದ್ರು ಅದೇ ಕಂಟೆಂಟ್ ಇರ್ತದೆ. ಹೊಸದು ಬರೋದು ಎಲ್ಲಿ ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತದೆ. ಇಲ್ಲ ನೀವೇನಾದ್ರು ಆಪ್ಷನಲ್ ಸಬ್ಜೆಕ್ಟ್ ತೆಗೆದುಕೊಂಡ್ರೆ, ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಕಂಟೆಂಟ್ ನ ಡೆಪ್ತ್ ಜಾಸ್ತಿ ಇರ್ತದೆ. ಉಳಿದದ್ದು ಜನರಲ್ ಸ್ಟಡೀಸ್ ಅನ್ನುವಂಥದ್ದು ಎಲ್ರಿಗೂ ಕಾಮನ್ ಆಗಿರುವಂತ ಪೇಪರ್. 6ರಿಂದ 10ನೇ ತರಗತಿ ಏನ್ ಪಠ್ಯಕ್ರಮ ಇರ್ತದೆ ಅದೇ ಪಠ್ಯಕ್ರಮ ಇರ್ತದೆ. ಜನರಲ್ ಇಂಗ್ಲಿಷ್ ಎಲ್ಲಾ ಗೊತ್ತಿರ್ಲಿ ಅಲ್ಲ, ಕನಿಷ್ಠ ಪಕ್ಷ ಎದುರಿಗಿರುವ ವ್ಯಕ್ತಿ ಏನನ್ನ ಹೇಳ್ತಿದ್ದಾನೆ ಅದನ್ನ ಅರ್ಥ ಮಾಡ್ಕೊಳ್ಳುವಷ್ಟು, ಅಥವಾ ಪ್ರಶ್ನೆಗಳು ಏನ್ ಕೇಳಿದಾರೆ ಅದನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಇಂಗ್ಲಿಷ್ ಗೊತ್ತಿದ್ರೆ ಸಾಕು. ಇಂಗ್ಲಿಷ್ ಎಲ್ಲ ಗ್ರಾಮರ್ ಗೊತ್ತಿರಬೇಕು. ಹಾಗೆ ಈಗ ಕನ್ನಡದಲ್ಲಿ ಅಲಂಕಾರ, ಛಂದಸ್ಸು, ವ್ಯಾಕರಣ ಎಲ್ಲ ಬರಲಿ ಅಂತ ಹೇಳಲ್ಲ ನಾವು. ಕನ್ನಡ ಓದು ಬರಹ ಅಥವಾ ಆಲಿಸುವಿಕೆ ಅಂದ್ರೆ ಎದುರುಗಡೆ ಇರುವ ವ್ಯಕ್ತಿಯ ಜೊತೆಗೆ ಸಂವಹನ ಮಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟಾರು ಮೊದಲು ಕನ್ನಡ ಗೊತ್ತಿರ್ಬೇಕಲ್ಲ, ಅದೇ ಅಪೇಕ್ಷೆ ಜನರಲ್ ಇಂಗ್ಲಿಷ್. ದೆನ್ ಕಮ್ಸ್ ಮ್ಯಾಥಮೆಟಿಕ್ಸ್. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಶೇಕಡ ಅಧ್ಯಾಯ, ಒಂದು ವ್ಯಾಪಾರದಲ್ಲಿ ಎಷ್ಟು ಲಾಭ ಆಯ್ತು, ಎಷ್ಟು ನಷ್ಟ ಆಯ್ತು, ಸರಳ ಬಡ್ಡಿ ಎಷ್ಟು, ಚಕ್ರ ಬಡ್ಡಿ ಎಷ್ಟು. ರೀಸನಿಂಗ್ ಅಥವಾ ಮೆಂಟಲ್ ಎಬಿಲಿಟಿ, ಮನೋ ಸಾಮರ್ಥ್ಯದ ಪ್ರಶ್ನೆಗಳು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ತಂದೆಯ ಮಡದಿ ಏನಾಗ್ತಾರೆ? ನಿಮ್ಮ ತಂದೆಯ ಮಡದಿ ನಿಮಗೇನಾಗ್ತಾರೆ? ತಾಯಿ ಆಗ್ತಾರೆ. ತಂದೆಯ ಮಡದಿಯ ಮಗು ನಿಮಗೇನಾಗತ್ತ? ಒಂದು ನೀನೇ ಆಗಿರ್ತೀರಿ, ನಿಮ್ಮ ಅಪ್ಪ ಅಮ್ಮನಿಗೆ ಒಬ್ಬರೇ ಮಗ ಅಥವಾ ಮಗಳಾಗಿದ್ದಾಗ.